ಕಮಲಾಕರ್ ಭಟ್ ಸುಚಿತ್ರಾ ಗ್ಯಾಂಗ್ ಹಿಂದೆ ಈಗ ಪೊಲೀಸರು. ಸುಚಿತ್ರಾ ಕರೆಗೆ 3 ರೌಡಿಗಳು ಓಡಿ ಬಂದಿದ್ರು. ಈಗ ಅವರ ತನಿಖೆ ನಡೀತಾ ಇದೆ. ಒಂದು ಕರೆಗೆ ಮಾರಕಾಸ್ತ್ರವನ್ನ ತಂದಿದ್ದು ಹೇಗೆ, ಒಂದೇ ಒಂದು ಮಾತಿಗೆ ಚಾಕು ಇರ್ದಿದ್ದು ಹೇಗೆ, ಈ ಪುಡಿ ರೌಡಿಗಳ ಹಿಂದೆ ಇರೋ ದೊಡ್ಡ ರೌಡಿ ಯಾರು, ಚಾಕು ಇರಿದ 3 ಪುಡಿ ರೌಡಿಗಳ ಈ ಹಿನ್ನೆಲೆ ಏನು, ಸುಚಿತ್ರಾ ಕಮಲಾಕರ್ಗೆ 3 ಕ್ಲೋಸ್ ಆಗಿದ್ದು ಹೇಗೆ, 3ರಿಂದ ಈ ಹಿಂದೆ ಬೇರೆ ಏನಾದ್ರೂ ಕೃತ್ಯ ನಡೆದಿತ್ತಾ, ರಾತ್ರಿ ಹೊತ್ತು ಬೇರೆ ಊರಿಗೆ ಬಂದು ಮನೆಗೆ ನುಗ್ಗಿದ್ದು ಹೇಗೆ, ಮನೆಗೆ ನುಗ್ಗಿ ಕೊಲೆ ಮಾಡುವ ಧೈರ್ಯ ಬಂದಿದ್ದು ಹೇಗೆ, ಈ ರೀತಿ 10 ಪ್ರಶ್ನೆಗಳು. ಈಗ ಈ 3 ಹಿಂದೆ 3 ರೌಡಿಗಳ ಹಿಂದೆ ಕಾಕಿ ತನಿಖೆಯನ್ನು ನಡೆಸ್ತಾ ಇದೆ. ನೋಡಿ, ಮನೆಯಲ್ಲಿ ಗಲಾಟೆ ಆಗತ್ತೆ. ಸುಚಿತ್ರಾ ಒಂದೇ ಒಂದು ಕರೆಗೆ ಈ 3 ರೌಡಿಗಳು ಮನೆಗೆ ಬರ್ತಾರೆ, ಮಾರಕಾಸ್ತ್ರಗಳನ್ನ ತರ್ತಾರೆ, ಆಕೆ ಹೇಳ್ದಂತೆ ಚಾಕು ಇರಿತಾರೆ. ಇವರಿಗೆ ಇಷ್ಟು ಧೈರ್ಯ ಬಂದಿದ್ದು ಹೇಗೆ, ಈ 3 ರೌಡಿಗಳ ಹಿನ್ನೆಲೆ ಏನು, ಇವರ ಹಿಂದೆ ಯಾರಿದ್ದಾರೆ, ಸುಚಿತ್ರಾಗೂ ಈ 3 ಯಾವ ರೀತಿ ಲಿಂಕ್, ಕಮಲಾಕರ್ ಭಟ್, ಸುಚಿತ್ರಾ ಮತ್ತೆ ಈ 3 ರೌಡಿಗಳು ಸಿಕ್ಕಿದ್ ಹೇಗೆ, ಈ ರೌಡಿಗಳ ಹಿಂದೆ ಬೇರೆ ಏನಾದ್ರೂ ಬ್ಯಾಕ್ಗ್ರೌಂಡ್ ಇದೆಯಾ, ಯಾರಿದ್ದಾರೆ ಇವ್ರ ಹಿಂದೆ, ಇವರಿಗೆ ಇಷ್ಟು ಧೈರ್ಯ ಬರೋದಕ್ಕೆ ಕಾರಣ ಏನು, ಈ ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸೂರಜ್, ಗಮನಿಸ್ತಾ ಇರೋ ಹಾಗೆ ಒಂದು ಜಗಳ ಆಗತ್ತೆ, ಜಗಳ ಸಂದರ್ಭದಲ್ಲಿ 3 ರೌಡಿಗಳು ಏಕಾಏಕಿ ಮನೆಗೆ ನುಗ್ತಾರೆ, ಚಾಕು ಇಡ್ತಾರೆ. ನಿಜಕ್ಕೂ ಇದು ಆಶ್ಚರ್ಯವನ್ನ ಮೂಡಿಸುತ್ತೆ. ಯಾಕಂದ್ರೆ ಒಂದು ಮನೆಯಲ್ಲಿ ಅವರು ಬಂದಿದ್ದಲ್ಲದೆ ಚಾಕು ಇರಿದು ಎಸ್ಕೇಪ್ ಆಗಿದ್ದಾರೆ. ಅವರ ತನಿಖೆಯನ್ನು ಕೂಡ ನಡೀತಾ ಇರುವಂತದ್ದು. ಸದ್ಯ ತನಿಖೆ ಹಂತ ಯಾವ ರೀತಿ ನಡೀತಾ ಇದೆ, 3 ಬಗ್ಗೆ ಡೀಟೇಲ್ಸ್ ಗೊತ್ತಾಗಿದೆಯಾ? ಖಂಡಿತ ಮಧು ನಾಗರಾಜ್, ಏನಂದರೆ ಪ್ರಮುಖವಾಗಿ ಫೆಬ್ರವರಿ 2 ರಾತ್ರಿ ಏನಾಗಿತ್ತು ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮಕ್ಕೆ ಸುಚಿತ್ರಾ ಮತ್ತು ಸುಚಿತ್ರಾನ ಜೊತೆಗೆ ಜ್ಯೋತಿಷಿ ಕಮಲಾಕರ್ ಏನು ಅವರಗುಪ್ಪ ಗ್ರಾಮಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅವರ ಜೊತೆಗೆ 3 ಜನ ಪುಡಿ ರೌಡಿಗಳು ಸಹಿತ ಹೋಗಿದ್ದರು. ಪ್ರಮುಖವಾಗಿ ಆ ದಿನ ರಾತ್ರಿ ಅವರು ಶಿವಮೊಗ್ಗದಿಂದ ಸಿದ್ದಾಪುರಕ್ಕೆ ಬರಬೇಕಾದ್ರೆ ಆ 3 ಜನ ರೌಡಿಗಳನ್ನ ಕರ್ಕೊಂಡು ಬರ್ತಾರೆ. 3 ಜನ ರೌಡಿಗಳನ್ನ ಕರ್ಕೊಂಡು ಬರಬೇಕಾದ್ರೆ ಪೊಲೀಸರ ತನಿಖೆಯಲ್ಲಿ ಕೇವಲ ಒಂದು ಕರೆಯನ್ನು, ಸುಚಿತ್ರಾ ಅವರು ಒಂದು ಕರೆಯನ್ನು ಆ 3 ಜನರ ಪೈಕಿ ಒಬ್ಬರಿಗೆ ಕಾಲನ್ನು ಮಾಡಿರ್ತಾರೆ. ಆದರೆ ಒಂದೇ ಒಂದು ಕರೆಗೆ ಅವರು ಯಾವುದೇ ಹಿಂದೆ ಮುಂದೆ ನೋಡದೆ ಈ ಸುಚಿತ್ರಾಳ ಮಾತಿಗೆ ಬಂದಿರ್ತಾರೆ. ಬಂದಿದ್ದಷ್ಟೇ ಅಲ್ಲ, ಅವರು ಮೊದಲು ಸುಚಿತ್ರಾ ಮತ್ತು ಕಮಲಾಕರ್ ಅವರು ಸಿದ್ದಾಪುರ ಸ್ಟೇಷನ್ಗೆ ಹೋಗಿರ್ತಾರೆ. ಸಿದ್ದಾಪುರ ಸ್ಟೇಷನ್ದಲ್ಲಿ ತನ್ನ ಮಗಳನ್ನ ಕರೆಸಿ ಅಂತ ಹೇಳಿರ್ತಾರೆ. ಆದರೆ ಪೊಲೀಸರು ನಾಳೆ ಕರೆಸ್ತೀವಿ, ಇವತ್ತು ಕರ್ಸೋಕ್ಕಾಗಲ್ಲ ಅಂತಲೇ ಹೇಳಿರ್ತಾರೆ. ಇದೆಲ್ಲವೂ ಸಹಿತ ಪುಡಿ ರೌಡಿಗಳಿಗೆ ಗೊತ್ತಿರುತ್ತೆ. ಪೊಲೀಸರು ಸ್ಟೇಷನ್ಗೆ ಹೋಗಿದ್ದಾರೆ, ಮಗಳನ್ನ ಕರೀತಿದ್ದಾರೆ, ಇವೆಲ್ಲವೂ ಗೊತ್ತಿರುತ್ತೆ. ಆದರೂ ಸಹಿತ ಅವರು ತಲೆ ಕೆಡಿಸ್ಕೊಂಡಿರಲ್ಲ. ಅದಾದಮೇಲೆ ಈ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ಅವರಗುಪ್ಪ ಗ್ರಾಮದಲ್ಲಿರುವಂಥ ಅವ್ರ ಮನೆಗೆ ಹೋಗ್ತಾರೆ. ಮಹೇಶ್ ನಾಯ್ಕ ಅವರ ಮನೆಗೆ ಹೋದ ನಂತರ ಅಲ್ಲಿ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಗಳ ತಾರಕೆಗೆ ಏರಿದ ಸಂದರ್ಭದಲ್ಲಿ ಸುಚಿತ್ರಾ ಒಂದೇ ಒಂದು ಮಾತು ಹೇಳ್ತಾರೆ, ಅವನಿಗೆ ಚಾಕು ಇರೋದು ಬಿಡಿ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾಳೆ. ಆ ಸಂದರ್ಭದಲ್ಲಿ ಅವರು ಹಿಂದೆ ಮುಂದೆ ನೋಡಲ್ಲ. ಸುಚಿತ್ರಾ ಒಂದೇ ಒಂದು ಮಾತಿಗೆ ಮಹೇಶ್ ನಾಯ್ಕಿಗೆ ಚಾಕು ಇರೋಕೆ ಹೋಗ್ತಾರೆ. ಮಹೇಶ್ ನಾಯ್ಕಿಗೆ ಚಾಕು ಇರೋಕೆ ಹೋದ ಸಂದರ್ಭದಲ್ಲಿ ವಸಂತ್ ನಾಯ್ಕಿಗೆ ಚಾಕು ಇರುತ್ತಾಗುತ್ತೆ. ವಸಂತ್ ನಾಯ್ಕ್ ರಕ್ತದ ಮಡುವಿನಲ್ಲಿ ಅಲ್ಲೇ ಬಿದ್ದಿರ್ತಾನೆ. ಆದರೂ ಸಹಿತ ಹಿಂದೆ ಮುಂದೆ ನೋಡಲ್ಲ. ಮಹೇಶ್ ನಾಯ್ಕಿಗೆ ಮತ್ತೆ ಚಾಕು ಇರೋಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕುಮಾರ್ ಮತ್ತೆ ಮಹೇಶ್ ಇಬ್ಬರಿಗೂ ಸಹಿತ ಚಾಕು ಇರುತ್ತಾಗುತ್ತೆ. ಕೇವಲ ಒಂದೇ ಒಂದು ಸುಚಿತ್ರಾಳ ಮಾತಿಗೆ ಹಿಂದೆ ಮುಂದೆ ನೋಡದೆ ಈ 3 ಪುಡಿ ರೌಡಿಗಳು ಈ ರೀತಿಯಾದಂಥ ಕೊಲೆ ಮಾಡುವುದಕ್ಕೆ ಹಿನ್ನೆಲೆ ಏನು? ಯಾಕಂದರೆ ಈ 3 ಪುಡಿ ರೌಡಿಗಳು ಈಗಾಗಲೇ ಅವರ ಬ್ಯಾಕ್ಗ್ರೌಂಡ್ ತೆಗೆದ ಪ್ರಕಾರ ಅವರ ಮೇಲೆ ಕೆಲವು ಸಣ್ಣ ಪುಟ್ಟ ಕೇಸುಗಳು ಸಹಿತ ಇದು ದಾಖಲಾಗಿದೆ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸುಚಿತ್ರಾಳ ಮಾತಿಗೆ ಅವರು ನಂಬಿಕೆ ಮಾಡಿಬಿಟ್ಟು ಕೊಲೆ ಮಾಡ್ತಾರೆ ಅಂದರೆ ಸುಚಿತ್ರಾ ಅವರ ಜೊತೆ ಎಷ್ಟರ ಮಟ್ಟಿಗೆ ಸಂಬಂಧ ಇತ್ತು, ಮತ್ತು ಈ 3 ಪುಡಿ ರೌಡಿಗಳನ್ನ ಇಟ್ಟುಕೊಂಡು ಸುಚಿತ್ರಾ ಮತ್ತೆ ಬೇರೆ ಯಾವುದಾದ್ರೂ ಕೃತ್ಯಗಳನ್ನು ಮಾಡ್ತಾ ಇದ್ರಾ, ಈ ರೀತಿಯಾಗಿ ಬೇರೆ ಯಾರನ್ನಾದರೂ ಹೆದರಿಸ್ತಾ ಇದ್ರಾ ಎನ್ನುವುದರ ಬಗ್ಗೆಯೂ ಸಹಿತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಪ್ರಮುಖವಾಗಿ ಈ ಪುಡಿ ರೌಡಿಗಳು ಶಿವಮೊಗ್ಗ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಇವರ ಹಿಂದೆ ಯಾರಾದರೂ ದೊಡ್ಡ ರೌಡಿ ಯಾರಾದರೂ ಇದ್ದಾರಾ ಎಂಬುದರ ಬಗ್ಗೆಯೂ ಸಹಿತ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸರ ಜೊತೆಗೆ ಶಿವಮೊಗ್ಗ ಪೊಲೀಸರು ಸಹಿತ ಕೈ ಜೋಡಿಸಿದ್ದು, ಇಬ್ಬರು ಸೇರಿಬಿಟ್ಟು ಇವತ್ತು ಆ 3 ಪುಡಿ ರೌಡಿಗಳ ಹಿನ್ನೆಲೆ ಏನು, ಅವರ ಹಿಂದೆ ಯಾರು ದೊಡ್ಡ ರೌಡಿ ಇದ್ದಾರೆ, ಮತ್ತೆ ಅವರ ಜೊತೆಗೆ ಈ ಸುಚಿತ್ರಾ ಮತ್ತೆ ಕಮಲಾಕರ್ ಭಟ್ನ ಸಂಬಂಧ ಯಾವ ರೀತಿಯಾಗಿ ಬೆಳೆಯಿತು ಎಂಬುದರ ಬಗ್ಗೆಯೂ ಸಹಿತ ಈಗಾಗಲೇ ತನಿಖೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೂರಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.